ಮಹಾಗ್ರಂಥದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜವಂಶಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧ ಅಧಿಕಾರದ ಅಂತಿಮ ಮಂಗಲ ಕಲಶಿದೆ. ಕಾರ್ಯಂ ಬಂಧಂ ವಿವಿಧಮಧುನಾ ಸದ್ಯೈವ ಪ್ರಣುತ್ಯ ಜ್ಞಾನಜ್ಯೋತಿ ಕ್ಷಪಿತತಿಮಿರಂ ಸಾಧು ಸನ್ನದ್ಧಮೇತತ್ ತದ್ವದ್ಯಸ್ವತ್ಪ್ರಸರಪರಃ ಕೋಪಿ ನಾಸ್ಯಾವೃಣೋತಿ. ಭಾವಾರ್ಥವು ಈ ಪ್ರಕಾರ ಇದೆ. ಜೀವದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನವಿದೆ. ಅದು ಜ್ಞಾನಾವರಣಾದಿ ಕರ್ಮಗಳ ಬಂಧದ ಮೂಲಕ ಆಚ್ಛಾದಿತವಾಗಿದೆ. ಇಂಥ ಆವರಣವು ಶುದ್ಧ ಪರಿಣಮನದಿಂದ ನಾಶವಾಗುತ್ತದೆ, ವಸ್ತು ಸ್ವರೂಪವು ಪ್ರಕಟವಾಗುತ್ತದೆ. ಇಂಥ ಶುದ್ಧ ಸ್ವರೂಪವು ಜೀವನಿಗೆ ಉಪಾದೇಯವಿದೆ. ಹೇಗಿದೆ ಜ್ಞಾನಜ್ಯೋತಿಯು? ಕ್ಷಪಿತ ತಿಮಿರಂ. ತಿಮಿರಂ ಅದು ಜ್ಞಾನಾವರಣ ದರ್ಶನಾವರಣ ಕರ್ಮವನ್ನು ಕ್ಷಪಿತ ವಿನಾಶ ಮಾಡಿರುವಂಥದ್ದಿದೆ. ಎಲ್ಲಿ ಜ್ಞಾನ ಸ್ವಭಾವಿಯಾದಂಥ ಆತ್ಮ, ಕೇವಲ ಜ್ಞಾನ ಕೇವಲ ದರ್ಶನ ಸ್ವಭಾವಿಯಾದಂಥ ಆತ್ಮ ಪ್ರಕಟ ಆದನು, ಅಲ್ಲಿ ಬಂಧದ ವಿನಾಶ ಆಯಿತು. ಯಾವುದರಿಂದ? ಜ್ಞಾನಾವರಣಾದಿ ದರ್ಶನಾವರಣಾದಿಗಳ ಬಂಧದ ವಿನಾಶ. ವಿಶೇಷ ರೂಪದಿಂದ ನಾಶ ಆಗಿ ಹೋಯಿತು. ಬೇರೆ ರೂಪದಿಂದ ಹೇಳಿದರೆ ಇನ್ನು ಮೇಲೆ ಅದರ ಬಂಧ ಆಗೋದನೇ ಇಲ್ಲ. ಜ್ಞಾನಾವರಣ ದರ್ಶನಾವರಣ ಯಾವುದ ಆತ್ಮನ ಸ್ವಭಾವ ಇದೆ, ಜೀವದ ಸ್ವಭಾವ ಇದೆ. ಆ ಸ್ವಭಾವ ಜ್ಞಾನಾವರಣ ದರ್ಶನಾವರಣದ ಮೂಲಕ ಆಚ್ಛಾದಿತ ಆಗ್ತಾ ಇತ್ತು. ಈಗ ಸ್ವಭಾವ ಪ್ರಕಟ ಆದ ನಂತರ ಏನಾಯಿತು? ಜ್ಞಾನಾವರಣ ದರ್ಶನಾವರಣ ಬಂಧದ ವಿನಾಶ ಆಯಿತು. ಸತ್ತಾದೊಳಗಿದೆಯಲ್ಲ, 20 ಕೋಟಿ ಸಾಗರ ಅಂತ ಏನಿದೆ, ಸತ್ತಾದೊಳಗೆ ಇದೆ. ವರ್ತಮಾನದ ಯಾವ ಜೀವದ ಸ್ವಭಾವ ಪ್ರಕಟ ಇದೆಯೋ ಅದರ ಬಲದಿಂದ ಯಾವ ಪರಿಣಾಮಗಳು ಆಗ್ತಾ ಇದ್ದಾವೆಯೋ ಅದರ ಕಾರಣದಿಂದ ಸತ್ತಾದೊಳಗೆ ಯಾವುದಿತ್ತಲ್ಲ, ಕೋಟಿ ಸಾಗರದ ಜ್ಞಾನಾವರಣ ದರ್ಶನಾವರಣ, ಅದರೊಳಗೂ ಏನೇನೋ ಅಪಕರ್ಷಣ ಆಗ್ತಾ ಇದೆ, ಸಂಕ್ರಮಣ ಆಗ್ತಾ ಇದೆ. ಬರುವುದರದಂತೂ ವಿನಾಶನ ಆಯಿತು. ಮಾತ ಜೀವದ ಸ್ವಭಾವದ್ದು ಇದೆ. ಜೀವದ ಸ್ವಭಾವ ಎಲ್ಲಿಯವರೆಗೆ ಆಚ್ಛಾದಿತ ಇದೆಯೋ ಅಲ್ಲಿಯವರೆಗೆ ಆ ಜ್ಞಾನಾವರಣ ದರ್ಶನಾವರಣ ಮೊದಲಾದ ಕರ್ಮಗಳ ಆ ಪರಿಣಾಮದ ಅನುಸಾರವಾಗಿ ಉತ್ಕೃಷ್ಟ, ಮಧ್ಯಮ, ಜಘನ್ಯ ಸ್ಥಿತಿ ಧಾರಣ ಮಾಡಿ ಬಂಧ ಆಗ್ತಾ ಇದ್ದು. ಆದರೆ ಯಾವಾಗ ಸ್ವಭಾವದ ಆಚ್ಛಾದನೆ ಬಿಟ್ಟು ಹೋಯಿತು, ಆವಾಗ ಬಂಧ ಆಗೋದನೇ ಇಲ್ರಿ.
ಯಾವ ಮೋಕ್ಷ ಅಧಿಕಾರ ಬರೋದಿದೆಯಲ್ಲ, ಅದು ಬರೀ ಈ ಸ್ವಭಾವದ ಪ್ರಕಟತೆ ಆಗ್ತಾ ಇದ್ದ ಹಾಗೆ ಅವನ ಜೀವನದೊಳಗೆ ಮೋಕ್ಷ ಇದೆ. ಇನ್ನು ಸತ್ತಾದೊಳಗೆ ಯಾವದವಲ್ಲ ಕರ್ಮ, ಅವು ತಮ್ಮ ತಮ್ಮ ಸ್ಥಿತಿ ಪೂರ್ಣ ಆದ ನಂತರ ತಾವು ಯಾವಾಗ ನಿರ್ಜರಿಸಿ ಝಡಿಸಿ ಹೋಗ್ತಾವೆಯೋ ಆವಾಗ ಪರ್ಯಾಯದೊಳಗೆ ಕೇವಲ ಜ್ಞಾನ ಮತ್ತು ಕೇವಲ ದರ್ಶನ ಮೊದಲಾದ ಸ್ವಭಾವ ಪೂರ್ಣ ರೂಪದಿಂದ ಪ್ರಗಟಾಗಿ ಬಿಡ್ತಿದ್ದೇವೆ. ಅನುಭವದೊಳಗ ಪರಿಣತಿಯೊಳಗ ಆ ಸ್ವಭಾವ ಪ್ರಕಟನೆ ಇದೆ. ಸಮ್ಯಕ್ ದರ್ಶನ ಸಾಮಾನ್ಯ ಮಾತಲ್ಲ. ಸಮ್ಯಕ್ ದರ್ಶನ ಅರ್ಥಾತ್ ಮೋಕ್ಷನೇ ಇದೆ. ಸಮ್ಯಕ್ ದರ್ಶನ ಅರ್ಥಾತ್ ಬಂಧದ ಅಭಾವ. ಸಮ್ಯಕ್ ದರ್ಶನ ಅರ್ಥಾತ್ ನಿರಾಕುಲ ಶಾಂತಿಯ ಅನುಭವ, ಪರಮ ಸ್ವಾಧೀನ ಮಾರ್ಗದೊಳಗ ಪ್ರವೃತ್ತಿ. ಇನ್ನು ಯಾವ ಕರ್ಮದೊಳಗೆ ಸತ್ತಾದೊಳಗೆ ಕರ್ಮ ಇದೆಯಲ್ಲ, ಆ ಕರ್ಮ ಬಹಳ ಪ್ರಕಾರದ್ದೇ ಇದೆ ರೀ, ಬಹಳ ಪ್ರಕಾರದ್ದು. ಅದರೊಳಗೆ ನಿಂಬದಂಥದ್ದಿದೆ, ಕಾಂಚೀರದಂಥದ್ದಿದೆ, ವಿಷದಂಥದ್ದು, ಹಾಲಾಹಲದಂಥದ್ದು ಇದೆ. ಆದರೆ ಅದು ಉದಯಕ್ಕೆ ಬಂದ ನಂತರ ಅವನಿಗೆ ಹಾಲಾಹಲದ ಕಾರ್ಯ ಮಾಡುವುದಿಲ್ಲ. ಏನಾಗ್ತಿದೆ ಈಗ? ಅರೂಪಿ ಜೀವದ ಮಹತ್ವ ಇಷ್ಟ ಅದ್ಭುತ ಇದೆ. ಎಲ್ಲಿ? ತನ್ನಲ್ಲೇನ, ಪರದೊಳಗಲ್ಲ, ವಿಶ್ವದೊಳಗಲ್ಲ, ತನ್ನಲ್ಲೇನ ಇಷ್ಟ ಅದ್ಭುತ ಇದೆ. ಮತ್ತು ಅದ್ಭುತವಾದಂಥ ಅಸಹನೀಯವಾದಂಥ ದುಃಖ ಎಲ್ಲಿದೆ? ಅದು ತನ್ನಲ್ಲೇನೇ ಇದೆ. ದುಃಖ ಏನು ಹೊರಗಿಲ್ಲ. ಯಾವ ಸ್ವಭಾವದ ವಿಸ್ಮರಣೆ ಪೂರ್ವಕ ಜ್ಞಾನಾವರಣ ದರ್ಶನಾವರಣ ಯಾವುದು ಬಂದು ಬೀಳುತ್ತಾ ಇತ್ತು, ಆ ವೇಳೆದೊಳಗೆ ಆ ಸ್ವಭಾವದ ಅನುಭೂತಿ ಪ್ರಕಟತೆ ಇಲ್ಲದೇ ಇರುವಂಥ ಯಾವ ದಶಾ ವಿಶೇಷ ಇತ್ತು, ಅಲ್ಲಿ ಯಾವ ದುಃಖ, ಆಕುಲ ವ್ಯಾಕುಲತೆ, ಪರಾಧೀನತೆಯ ಅನುಭವ ಇತ್ತಲ್ಲ, ಅದು ಎಲ್ಲಿತ್ತು? ಅದು ಜೀವದಲ್ಲಿ ಇತ್ತು. ಅದರ ಪರಿಹಾರ ಎಲ್ಲಾಯಿತು? ಜೀವದಲ್ಲೇ ಆಯಿತು. ಅದರ ಲಾಭ ಎಲ್ಲಿ ಆಯಿತು? ಜೀವದೊಳಗನೇ ಆಯಿತು. ಲೋಕದೊಳಗೆ ಯಾವ ಪ್ರಕಾರದ ಸಂಚೇತನ ಅಥವಾ ಪ್ರಭಾವ ಅದರದ್ದು ಆಗುವುದಿಲ್ಲ. ಯಾವಾಗ ಸಂಪೂರ್ಣ ಅದ ಪರಿಮುಕ್ತ ಆಗ್ತಿದೆ, ಪರ್ಯಾಯ ಅಪೇಕ್ಷಾದಿಂದ ಪರಿಪೂರ್ಣ ಆಗ್ತಿದೆ, ಆವಾಗ ಆಗ್ತಿದೆ ಆಕಾಶದ ಮೇಲ್ಭಾಗದಲ್ಲಿ ಹೊರಟು ಹೋಗ್ತಾನೆ, ಊರ್ಧ್ವಗಮನ ಮಾಡ್ತಾನೆ. ಅವು ಬೇಕಾದ್ರೆ ದೇಹ ಸಹಿತ 4 ಅಘಾತಿ ಕರ್ಮಗಳ ಸಹಿತ 20,000 ಅಡಿ ಊರ್ಧ್ವಗಮನ ಮಾಡ್ತಾನೆ. ಬೇಕಾದ್ರೆ 14 ರಜ್ಜು ಅರ್ಥಾತ್ ಈ ಮಧ್ಯಲೋಕದಿಂದ 7 ರಜ್ಜು ಮೇಲೆ ಹೋಗಿ ಆಕಾಶದೊಳಗ ಸ್ಥಿರ ಆಗ್ತವೆ ಅವನ ಆತ್ಮ ಪ್ರದೇಶ. ದ್ರವ್ಯ ಸಾಪೇಕ್ಷ ಅಲ್ಲಿ ಸ್ಥಿರ ಆಗ್ತಾನೆ, ಅದರ ಭಾವ ಸಾಪೇಕ್ಷ ಅವ ಸಮ್ಯಕ್ ದರ್ಶನ ಆದ ನಂತರ ಸ್ಥಿರನಾದಂದ್ರೆ ಅಂಥೇಳಿನ 4ನೇ ಗುಣಸ್ಥಾನಕ್ಕೆ ಭಾವ ಮೋಕ್ಷ ಅಂದಿದ್ದಾರೆ. ಇಷ್ಟ ಅದ್ಭುತವಾದಂಥ ಕಾರ್ಯ ಒಂದೇ ಒಂದು ಸಮಯದೊಳಗ ಅಂತರ್ಮುಖ ಪುರುಷಾರ್ಥದಿಂದ ಆಂತರ್ಯದೊಳಗ ಅವನಿಗೆ ಪರಮಾಶ್ಚರ್ಯ ಆಗುವ ಹಾಗೆ ಆಗಿ ಹೋಗ್ತಿದೆ ಕಾರ್ಯ ಒಂದು ಸಮಯದೊಳಗೆ. ಸ್ವಭಾವದ ಘಾತ ಮಾಡುವಂಥ ಘಾತಿ ಕರ್ಮಗಳ ಬಂಧದ ವಿನಾಶ ಆಗಿ ನಾವು ಮಾಡಬೇಕಾದದ್ದು ಇಷ್ಟೇ ಇದೆ.
ಜೀವದ ಸ್ವಭಾವ ಕೇವಲ ದರ್ಶನ, ಕೇವಲ ಜ್ಞಾನ, ಕೇವಲ ಜ್ಞಾನ, ಕೇವಲ ದರ್ಶನ. ನಾನು ಜೀವವೇ ಇದ್ದೇನೆ, ಮೂರು ಕಾಲದಲ್ಲೂ ನಾನು ದೇಹರೂಪ ಇಲ್ಲ, ಆಗಿಲ್ಲ. ದೇಹರೂಪದ ಅನುಭವ ಮಾಡ್ತಾ ಇದೆ ಜೀವ ನಿರಂತರ, ಆದರೆ ದೇಹರೂಪ ಆಗಿಲ್ಲ. ಎಲ್ಲಿ ಆಗಿಲ್ಲ? ದ್ರವ್ಯದೊಳಗಾಗಿಲ್ಲ, ಗುಣದೊಳಗಾಗಿಲ್ಲ, ಪರ್ಯಾಯದೊಳಗೆ ಕೂಡ ಆಗಿಲ್ಲ. ಪರ್ಯಾಯದೊಳಗೆ ಅನುಭವ ಮಾಡ್ತಾ ಇದೆ ದೇಹರೂಪದ್ದು, ಸಂಯೋಗ ರೂಪದ್ದು, ವಿಕಾರ ರೂಪದ್ದು, ಆದ್ರೆ ಆಗೇ ಇಲ್ಲ. ಎಲ್ಲಿ ಆಗಿಲ್ಲ? ಪರ್ಯಾಯದೊಳಗೆ ಆಗಿಲ್ಲ. ಏನಾಗಿಲ್ಲ? ದೇಹರೂಪ ಆಗಿಲ್ಲ. ವಿಶ್ವಾಸ ಮಾಡೋದ ಬಹಳ ಕಠಿಣ ಇದೆ ಈ ಜೀವಕ್ಕೆ. ಅದ್ಯಾಕೆ ಕಠಿಣ ಇರ್ತಿದೆ? ಸ್ವಭಾವದ ವಿಶ್ವಾಸ ಮಾಡೋದ ಕಠಿಣ ಯಾಕೆ ಇರ್ತಿದೆ? ಇದುವರೆಗೆ ಆಗಿಲ್ಲ ಆ ಅಪೇಕ್ಷಾದಿಂದ ಕಠಿಣ ಅನ್ನೋದಿದೆ ರೀ. ಮಾಡಿಕೊಳ್ಳುವ ಅಪೇಕ್ಷಾದಿಂದ ಕಠಿಣ ಇಲ್ಲ, ಅನುಭವ ಮಾಡಿಕೊಳ್ಳುವ ಅಪೇಕ್ಷಾದಿಂದ, ವಿಶ್ವಾಸ ಮಾಡುವ ಅಪೇಕ್ಷಾದಿಂದ ಕಠಿಣ ಇಲ್ಲ. ಯಾವಾಗ ಕಠಿಣ ಇಲ್ಲ? ಈಗ ಸಂಜ್ಞೆ ಪಂಚೇಂದ್ರಿಯದೊಳಗೆ ಕಠಿಣ ಇಲ್ಲ. ಬಂಧದ ವಿನಾಶನ ಆಗಿ ಹೋಗ್ತಿದೆ. ವಿನಾಶನ 12ನೇ ಗುಣಸ್ಥಾನದ ಅಂತಿಮ ಸಮಯಕ್ಕೆ ಜ್ಞಾನಾವರಣಾದಿ ಕರ್ಮಗಳನ್ನ ಅಭಾವ ಆಗ್ತಿದೆಯಲ್ಲ, ಅದು ಯಾವುದರ ಅಭಾವ ಆಗ್ತಿದೆ? ಅದು ಯಾವುದರ? ಸತ್ತಾದೊಳಗೆ ಇದ್ದು ಅಲ್ಲ, ಅದರದ ಅಭಾವ ಆಯ್ತು. ಸತ್ತಾದೊಳಗಿದ್ದು ಅಲ್ಲ, ಏನ? ಜ್ಞಾನಾವರಣಾದಿ ಸ್ವಭಾವದ ಘಾತ ಮಾಡುವಂಥ ಕರ್ಮಗಳು, ಅವುಗಳದ್ದು ಅಭಾವ ಆಯ್ತನ್ರಿ, ಅಥವಾ ಅವುಗಳದ್ದು ನಾಶ ಆಯ್ತು. ಯಾವಾಗ? 12ನೇ ಗುಣಸ್ಥಾನದ ಅಂತಿಮ ಸಮಯ. ಇಲ್ಲೇನಾಯಿತು? ಇಲ್ಲಿ ಬಂಧದ ನಾಶ ಆಯಿತು. ಯಾವುಗಳ ಬಂಧ? ಜ್ಞಾನಾವರಣಾದಿ. ಅರೆ, ಕೇವಲ ಜ್ಞಾನ, ಕೇವಲ ದರ್ಶನ ಯಾವ ಜೀವದ ಸ್ವಭಾವ ಇದೆಯೋ ಆ ಸ್ವಭಾವದ ಮೇಲೆ ಆವರಣ ತರುವಂಥ ಕರ್ಮಗಳತ್ತ ಬಂಧದ ವಿನಾಶ ಆಯಿತು. ಶಬ್ದದ ಮೇಲೆ ವಿಶ್ವಾಸ ಆಗ್ತಾ ಇದೆಯಲ್ಲ, ಶಬ್ದದ ಭಾವ ಲಕ್ಷ್ಯದೊಳಗೆ ಬರ್ತಾ ಇದೆ. ಬಂಧದ ವಿನಾಶ ಆಯಿತು. ಮತ್ತು ಅಲ್ಲೇನು ವಿನಾಶ ಆಯಿತು? ಸತ್ತಾದೊಳಗೇನಿದ್ದು ಅಲ್ಲ, ಅವು ಎಲ್ಲ ಅಭಾವ ರೂಪ ಆದವು. ಇನ್ನು ಮೇಲೆ ಅಲ್ಲಿ ಜ್ಞಾನಾವರಣಾದಿ ಕರ್ಮಗಳದ್ದು ಬಂಧ ಆಗುವುದಿಲ್ಲ, ಹೀಗೆ ಮಾತಿದೆಯೋ, ಅಥವಾ ಸಂಯೋಗ ಬಿಟ್ಟು ಹೋಯಿತು, ಇಷ್ಟು ಮಾತಿದೆ. ನಿಜವಾದ ಕಾರ್ಯ ಎಲ್ಲಿ ಆಗಿದೆ? ನಿಜವಾದ ಕಾರ್ಯ ಎಲ್ಲಿ ಆಗಿದೆ? ಇಲ್ಲೇ ಆಗಿದೆ. ಇಲ್ಲೇ ಅಂದರೆ ಎಲ್ಲಿ? ಇಲ್ಲೇ ಅಂದರೆ ಎಲ್ಲಿ? 4ನೇ ಗುಣಸ್ಥಾನದೊಳಗೆ. ಹೌದೇನ್ರಿ? 4ನೇ ಗುಣಸ್ಥಾನದೊಳಗಾಗಿದೆ. ಹೌದೇನಿಲ್ಲ? ಮಿಥ್ಯಾತ್ವ ಅವಸ್ಥೆಯೊಳಗೆ. ಮಿಥ್ಯಾತ್ವ ಅವಸ್ಥೆಯೊಳಗಂದ್ರೆ, ಅಥವಾ ಮಿಥ್ಯಾತ್ವದ ಸದ್ಭಾವದೊಳಗೆ, ಮೊದಲನೇ ಗುಣಸ್ಥಾನದೊಳಗೆ. ಈ ಮಾತ ಒಂದು ಜ್ಞಾನದ ಸಾಮರ್ಥ್ಯದಿಂದನ ತಿಳಿದು ಬರುವ ಸಾಧ್ಯತೆ. ಎಲ್ಲಿ ಮಿಥ್ಯಾತ್ವದ ನಾಶ ಆಯ್ತಲ್ಲ, ವಿಪರೀತ ಮನ್ನನೆಯ ನಾಶ ಆಯ್ತಲ್ಲ, ಅವಾಗ ಏನಿತ್ತರೆ ಅವನ ಅವಸ್ಥಾ? ವಿಪರೀತ ಮನ್ನನೆ ರೂಪ ಇತ್ತನೆ, ಯಥಾರ್ಥ ಮನ್ನನೆಯ ರೂಪ ಇತ್ತರೆ. ವಿಪರೀತ ಮನ್ನನೆಯ ನಾಶ ಆಯ್ತಲ್ಲ, ಆ ವೇಳೆದೊಳಗೆ ಸಮ್ಯಕ್ ದೃಷ್ಟಿ ಇದ್ದನೆ, ಮಿಥ್ಯಾ ದೃಷ್ಟಿ ಇದ್ದ. ಯಾವುದೇ ಜೀವ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ತಾನೆ, ಅವಾಗ ಏನಿರ್ತಾನು? ಮಿಥ್ಯಾ ದೃಷ್ಟಿನೇ ಇರ್ತಾನಲ್ಲ. ಯಾವ ವೇಳೆದೊಳಗ ಬಾಲಕ ಶಾಲೆಯೊಳಗ ಪ್ರವೇಶ ಪಡೀತಾನೋ,
ಆ ವೇಳೆದೊಳಗೆ ಅವನು ವಿದ್ಯಾರ್ಥಿ ಅದ. ಏನು ವಿದ್ಯಾವಂತದಂದ್ರೆ ವಿದ್ಯಾರ್ಥಿ ಅದ. ಆದ್ರೆ ವಿದ್ಯಾರ್ಥಿ ಅರ್ಥಿ ಅವನಿಗೆ ವಿದ್ಯೆಯ ಅವಶ್ಯಕತೆ ಇದೆ, ಪ್ರಯೋಜನ ಇದೆ. ಅದೇ ಪ್ರಕಾರ ಮೋಕ್ಷಾರ್ಥಿ ಯಾವಾಗ ಯಾವ ಪ್ರಕಾರ ಬಾಲಕ ಇರುವಾಗ ಆ ಪ್ರಕಾರ ಮಿಥ್ಯಾತ್ವ ಅವಸ್ಥೆಯಲ್ಲಿ ಇರುವಾಗ ಏನದನ್ನು ಮೋಕ್ಷಾರ್ಥಿ ಅದ. ಹಾಗಾದ್ರೆ ಆ ಮೋಕ್ಷಾರ್ಥಿಗೆ ಮೋಕ್ಷ ಅಥವಾ ಮೋಕ್ಷ ಮಾರ್ಗ ಯಾವಾಗ ಪ್ರಾಪ್ತ ಆಗ್ತಿದೆ? ಮಿಥ್ಯಾತ್ವ ದಶೆಯಲ್ಲನ. ಹಾಗಾದ್ರೆ ಅವನು ದುರ್ಬಲ ಇದಾನೇನು ಸಬಲ ಅದನ್ರಿ? ದುರ್ಬಲ ಅದನೇನು ಸಬಲ ಅದ? ಸಬಲನ ಅದನ್ರಿ, ಸಬಲನ ಅದನ. ನಾವು ತಾವು ದುರ್ಬಲ ಅದೇವೇನು ಸಬಲ ಅದೇವು? ಸಬಲನ ಅದೇವು. ಆದರೆ ನಮಗೆ ಸ್ವೀಕಾರ ಇಲ್ಲ. ನಮಗೆ ದುರ್ಬಲತೆ ಇದೆ. ಅರ್ಥಾತ್ ಭಿನ್ನ ದ್ರವ್ಯ ರೂಪದ ಅನುಭವ. ಅದಕ್ಕೆ ಜೀವದ ಸ್ವಭಾವ ಕೇವಲ ಜ್ಞಾನ ಮತ್ತು ಕೇವಲ ದರ್ಶನ ಇದೆ ಅಂಥೇಳಿ ಹೇಳಿದರು. ಮುಂದಿನ ಅರ್ಧ ವಾಕ್ಯದೊಳಗೆ ಹೇಳಿದರು ಅದು ಜ್ಞಾನಾವರಣ ದರ್ಶನಾವರಣದಿಂದ ಆಚ್ಛಾದಿತ ಆಗ್ತಾ ಇತ್ತು ಅಂಥೇಳಿ. ಆಗ್ತಾ ಇತ್ತು ಯಾಕೆ ಹೇಳಿದಾರ್ರಿ? ಇತ್ತು ಯಾಕೆ ಹೇಳಿದ್ರು? ಭೂತಕಾಲದ ಶಬ್ದ ಪ್ರಯೋಗ ಯಾಕೆ ಮಾಡಿದ್ರು? ಈಗ ಅವನಿಗೆ ಸ್ವೀಕಾರ ಆಗ್ತಾ ಇದೆ. ಏನು? ನನ್ನ ಸ್ವಭಾವ ಕೇವಲ ಜ್ಞಾನ, ಕೇವಲ ದರ್ಶನ. ಸ್ವೀಕಾರ ಆಯಿತು ಅಂತಂದ್ರೆ ಆವರಣ ಬಿಟ್ಟು ಹೋಯ್ತಲ್ಲ, ಆಚ್ಛಾದನೆ ಬಿಟ್ಟು ಹೋಯ್ತಲ್ಲ. ಗಾಜಿನ ಮನೆ ಇದೆ, ಒಳಗಡೆ ದೀವಿಗೆಯನ್ನು ಉರಿಸಿದ ನಂತರ ಆ ಗಾಜನ್ನು ಛೇದಿಸಿ ಪ್ರಕಾಶ ಹೊರಗೆ ಬರ್ತಿದೆ ಏನಿಲ್ರಿ? ಗಾಢಾಂಧಕಾರದೊಳಗೆ ಆ ಗಾಜನ್ನು ಛೇದಿಸಿ, ಎಲ್ಲಿ ಛೇದಿಸ್ತು? ಗಾಜ ಹಾಗಿದೆ. ಅದರ ಪ್ರಕಾಶ ಹೊರಗೆ ಬಂತು. ಎಲ್ಲಿಂದ ಬಂತು? ಬಸ್ ತಿಳಿಯೋದಿದೆ. ಎಲ್ಲಿಂದ ಬಂತು? ಪ್ರಕಾಶ. ಗಾಢಾಂಧಕಾರ ಆವರಿಸಿದ್ದ ಇದೆ, ಗಾಜಿನ ಮನೆ ಇದೆ. ಒಳಗೊಂದು ದೀವಿಗೆಯನ್ನು ಉರಿಸಿದ ನಂತರ, ಬಲ್ಬು ಉರಿಸಿದ ನಂತರ ಆ ಕೋಣೆಯೊಳಗೆ ಮಾತ್ರ ಬೆಳಕಾಯ್ತೋ ಅಥವಾ ಹೊರಗೆ ಬಂತರೆ? ಗಾಜಿಂದ ಇದೆ ಅಂತ ಹೇಳ್ತಲ್ಲ. ಹೇಗೆ ಬಂತದ? ಗಾಜಿನಲ್ಲಿ ಅದನ್ನು ತಡೆಯುವಂಥ ಸಾಮರ್ಥ್ಯ ಇಲ್ಲ. ಆ ಪ್ರಕಾಶವನ್ನು ತಡೆಯುವಂಥ ಸಾಮರ್ಥ್ಯ ಇಲ್ಲ. ಆ ಗಾಜು ಯಾವುದೇ ಪ್ರಕಾರದಿಂದ ಬಾಧೆಗೆ ಒಳಗಾಗಲಿಲ್ಲ. ಹಾಗೆ ಮಿಥ್ಯಾತ್ವ ಅಂದ್ರೆ ಗಾಜಿನ ಮನೆ ಇದೆ ರೀ. ಒಳಗಡೆ ಚೈತನ್ಯ ಜ್ಯೋತಿ ಪ್ರಗಟಾಯಿತು ಅಂತಂದ್ರೆ ಆ ಮಿಥ್ಯಾತ್ವಕ್ಕೆ ಆ ಚೈತನ್ಯ ಜ್ಯೋತಿಯನ್ನು ಪರ್ಯಾಯದಲ್ಲಿ ಬರುವುದನ್ನು ತಡೆಯೋದು ಸಾಧ್ಯ ಇಲ್ಲ. ಆತ್ಮಗ್ರಹದೊಳಗ ಆತ್ಮಜ್ಯೋತಿ ಪ್ರಗಟಾಯಿತು. ಅದು ಪರ್ಯಾಯದೊಳಗೆ ಬರೋದೇನಿಲ್ರಿ. ನಮ್ಮ ಮಿಥ್ಯಾತ್ವ ಇದೆ ಅಂಥೇಳಿ ಅಲ್ಲೇ ಕೂಡ್ತಿದೆ ರೀ. ಮಿಥ್ಯಾತ್ವದೊಳಗೆ ಅದನ್ನು ತಡೆಯುವಂಥ ಸಾಮರ್ಥ್ಯ ಇಲ್ಲವೇ ಇಲ್ಲ. ಅದರ ಮಾತು ಹೀಗಿದೆ, ಯಾವಾಗ ಆ ಪ್ರಖರವಾದಂಥ ಕಿರಣದಿಂದ ಗಾಜ್ ಕರಿಗೆ ಹೋಗ್ತಿದೆ ಅಂದರೆ ಬೇರೆ ರೂಪ ಧಾರಣೆ ಮಾಡ್ತಿದ್ದೆ. ಅವಾಗೇನಾಗ್ತಿದೆ?
ಆವಾಗ ಆ ಪ್ರಕಾಶ 3 ಲೋಕವನ್ನು ವ್ಯಾಪಿಸ್ತದೆ. ಈ ಪ್ರಕಾರ ಜೀವನಿಗೆ ಮಿಥ್ಯಾತ್ವ ಅವಸ್ಥೆಯೊಳಗ ಕೇವಲ ಜ್ಞಾನ, ಕೇವಲ ದರ್ಶನ ಸ್ವಭಾವದ ಜ್ಞಾನ ಆಗ್ತಿದೆ, ವಿಶ್ವಾಸ ಆಗ್ತಿದೆ. ಆ ವಿಶ್ವಾಸದ ಬಲದಿಂದ, ಆ ಜ್ಞಾನದ ಬಲದಿಂದ ಪ್ರತ್ಯಕ್ಷ ಅದರ ಅನುಭವ ಆಗ್ತಿದೆ. ಆಗ ಆ ಜೀವ ಆ ಮಿಥ್ಯಾತ್ವದ ಅವಶೇಷ ಇರುವೆಳೆದೊಳಗೆ ಕೂಡ ಅಲ್ಲಿ ಗಾಜು ಇತ್ತು, ಇಲ್ಲಿ ಮಿಥ್ಯಾತ್ವ ಇಲ್ಲ. ಮಿಥ್ಯಾತ್ವದ ಅವಶೇಷ ಇರುವೆಳೆದೊಳಗೆ ಕೂಡ ಮಿಥ್ಯಾತ್ವ ಎಲ್ಲಿತ್ತು? ಜ್ಞಾನದ ದೃಷ್ಟಿಯೊಳಗಿತ್ತು. ಹಾಗಾದ್ರೆ ಜ್ಞಾನದ ದೃಷ್ಟಿಯೊಳಗ ಈಗ ನಿರಾವರಣ ನಿರ್ಮಲ ಸ್ವಭಾವ ಬಂದ ನಂತರ ಆ ದೃಷ್ಟಿಯ ವಿಪರೀತತೆ ಹೋಯ್ತಲ್ಲ. ಆದರೆ ಮಿಥ್ಯಾತ್ವದ ಅವಶೇಷ ಉಳ್ಕೊಂಡಿದೆ. ಏನು? ಅದನ್ನು ಆಗಮದ ಭಾಷೆಯಲ್ಲಿ ಚಾರಿತ್ರ ಮೋಹ ಅಂತ. ಅದು ಇರುವೆಳೆದೊಳಗ ಅವನಿಗೆ ಮುಕ್ತ ಸ್ವಭಾವದ ಅನುಭವದೊಳಗ, ಶ್ರದ್ಧೆಯೊಳಗ, ವಿಶ್ವಾಸದೊಳಗ, ಜ್ಞಾನದೊಳಗ. ಈಗ ನಾವು ಅನುಭವವನ್ನು ಸ್ವಲ್ಪ ಸಮಯ ಪಕ್ಕಕ್ಕಿಡೋಣ. ಮಿಥ್ಯಾತ್ವದ ಅವಶೇಷ ಇರುವೆಳೆದೊಳಗ ಆ ಜೀವನಿಗೆ ಆ ಯಾವ ಜ್ಞಾನ ದರ್ಶನ ಸ್ವಭಾವ, ಕೇವಲ ಜ್ಞಾನ ಕೇವಲ ದರ್ಶನ ಸ್ವಭಾವ ಇದೆಯಲ್ಲ, ಅದರದ ಜ್ಞಾನ, ಅದರ ಶ್ರದ್ಧೆ, ಅದರದ ಅವಲೋಕನದೊಳಗ ಆ ಮಿಥ್ಯಾತ್ವದ ಅವಶೇಷ ಏನು ಕಾರ್ಯ ಮಾಡ್ತಾ ಇದೆ? ಏನು ಮಾಡ್ತಾ ಇದೆ? ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಜೀವದ ಸ್ವಭಾವ ಜ್ಞಾನ ದರ್ಶನ ಇದೆ. ಮಿಥ್ಯಾತ್ವ ಜ್ಞಾನ ದರ್ಶನದ ಬಲದಿಂದನ, ಜ್ಞಾನ ದರ್ಶನದ ಆಧಾರದಿಂದನ, ಜ್ಞಾನ ದರ್ಶನ ಸಾಮರ್ಥ್ಯದಿಂದನ ಏನಾಗ್ತಾ ಇತ್ತು? ಪುಷ್ಟ ಆಗ್ತಾ ಇತ್ತು, ಸಕ್ರಿಯ ಆಗ್ತಾ ಇತ್ತು. ಆದ್ರೆ ಈಗ ಜ್ಞಾನ ದರ್ಶನ ವಿಪರೀತತೆಯನ್ನ, ಏನು ವಿಪರೀತತೆ? ನಾನು ಮನುಷ್ಯ ಇದ್ದೇನೆ, ನನಗೆ ವಯಸ್ಸಾಯಿತು, ನನಗೆ ಯಾರ ಆಧಾರ ಇಲ್ಲ, ಅವರಿಗೆ ಅಂದ್ರೆ 4 ಮಕ್ಕಳು ಅದಾರ. ಈ ಪ್ರಕಾರದ್ದೆಲ್ಲ ಮನ್ನನೆ ಬಿಟ್ಟು ಹೋಗಿದೆಯಲ್ಲ. ಆ ಬಿಟ್ಟು ಹೋಗಿರುವಂಥ ಮನ್ನನೆ ಬಿಟ್ಟು ಹೋಗಿರುವಂಥ ಯಾವ ಜ್ಞಾನ ದರ್ಶನ ಇದೆ, ಆ ಜ್ಞಾನ ದರ್ಶನದೊಳಗ ಆ ಜ್ಞಾನ ದರ್ಶನ ರೂಪದ ಯಾವ ಅನುಭವ ಇದೆ, ಸ್ಥಿರತೆ ಇದೆ, ಅದರೊಳಗೆ ಸ್ವಲ್ಪ ಏನಾದರೂ ಕಂಪನ ಇರಬಹುದು, ಏನಾದರೂ ಸ್ವಲ್ಪ ಸದೋಷತೆ ಇರಬಹುದು. ಅದರ ಶ್ರದ್ಧಾಜ್ಞಾನದೊಳಗೆ ಏನಿದೆ? ಏನೂ ಇಲ್ಲ, ಸ್ವಲ್ಪ ಮಾತ್ರ ಕೂಡ. ಅದಕ್ಕೆ ಇಲ್ಲೇನು ಹೇಳಿದ್ರು? ಜ್ಞಾನಾವರಣಾದಿಗಳಿಂದ ಬಂಧದ ವಿನಾಶ ಆಗಿದೆ. ಆತ್ಮನ ಅನುಭೂತಿ ಆಗ್ತಾ ಇದ್ದ ಹಾಗೆ ಏನು ಶಬ್ದದೊಳಗೆ ಇಲ್ಲ. ಆತ್ಮನಿಗೆ ತನ್ನ ಸ್ವಭಾವದ ಸ್ವೀಕಾರ ಆಗ್ತಾ ಇದ್ದ ಹಾಗೆ, ಅರೆ ಜ್ಞಾನಕ್ಕ ಜ್ಞಾನ ಸ್ವಭಾವದ ವಿಶ್ವಾಸ ಆಗ್ತಾ ಇದ್ದ ಹಾಗೆ, ವಿಶ್ವಾಸ ಅಂದ್ರನ ಶ್ರದ್ಧೆ ಇರಲ್ಲ, ವಿಶ್ವಾಸ ಅಂದ್ರನ ದರ್ಶನಲ್ಲ. ಪ್ರಗಟ ಜ್ಞಾನಕ್ಕ ತನ್ನ ಜ್ಞಾನ ಸ್ವಭಾವದ ವಿಶ್ವಾಸ ಆಗ್ತಾ ಇದ್ದ ಹಾಗೆ ಎಷ್ಟು ಸ್ಪಷ್ಟ ಇದೆ, ವಿಶ್ವಾಸ ಆಗ್ತಾ ಇದ್ದ ಹಾಗೆ ಆ ಜ್ಞಾನದ ಮೇಲೆ ನಾನು ಮನುಷ್ಯ ಇದ್ದೇನೆ ಅನ್ನುವ ಆವರಣದ ವಿನಾಶನ ಆಯ್ತರಲ್ಲ. ಎಷ್ಟು ಸ್ಪಷ್ಟ ಕಥನೆ ಇದೆ, ವಸ್ತು ವ್ಯವಸ್ಥೆ ಎಷ್ಟು ಸ್ಪಷ್ಟ ಇದೆ. ಆದರೆ ನಮ್ಮ ಜ್ಞಾನ ಎಷ್ಟು ಗಡಚು ಇದೆ, ಮಲಿನ ಇದೆ.
ಹಿಡ್ಕೊಳ್ತಾನೇ ಇಲ್ಲ, ತಿಳ್ಕೊಳ್ತಾನೇ ಇಲ್ಲ. ಶಬ್ದದ ಭಾವದ ಕಡೆಗೆ ಗಮನ ಮಾಡ್ತಾನೇ ಇಲ್ಲ. ನಾನು ಮನುಷ್ಯಿದ್ದೇನೆ ಅನ್ನೋದು ಜ್ಞಾನದ ಮೇಲೆ ಆವರಣರೇ, ಬೇರೆ ಏನಿಲ್ಲ ಪ್ರಭು. ಆ ಮನುಷ್ಯಿದ್ದೇನೆ ಅದಕ್ಕೆ ಸಂಬಂಧಿಸಿದ ಮತ್ತು ಅನೇಕಾನೇಕ ಭಾವಗಳ ಆ ಆವರಣಕ್ಕೆ ಬಲ ಕೊಡ್ತಾವ್ರೆ. ಅದಂತೂ ಯಾವಾಗೂ ಬಿಟ್ಟು ಹೋಗೋದಿಲ್ಲಲ್ಲ. ಮನುಷ್ಯರು ತನಕ ಇರೋದೇನಿಲ್ಲರ ಅದ ಯಾವುದ ನಾನು ಮನುಷ್ಯಿದ್ದೇನೆ ಅನ್ನೋದ. ಹಾಗಾದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ ನಾನು ಶ್ರೀಮಂತ, ದುರ್ಬಲ, ಸಹಾಯಕ, ಗರೀಬ, ರೋಗಿ, ವೃದ್ಧ, ಇವೆಲ್ಲ ಅದಕ್ಕೆ ಸಂಬಂಧಿಸಿದ ಹಾಗೆ ನಿರಂತರ ಅನೇಕ ಪ್ರಕಾರದ್ದು ನಾನು ಮನುಷ್ಯಿದ್ದೇನೆ ಅನ್ನುವ ಜ್ಞಾನದ ಆವರಣಕ್ಕ ಪುಷ್ಟಿ ಕೊಡ್ತಾ ಇದ್ದಾವೆ, ಬಲ ಬರ್ತಾ ಇದೆ. ಯಾವುದಕ್ಕೆ ಪುಷ್ಟಿಯಾಗಿ, ಯಾವುದಕ್ಕೆ ಬಲ? ಮಿಥ್ಯಾತ್ವಕ್ಕನ್ರಿ ಅಥವಾ ಜ್ಞಾನಾವರಣಾದಿಗಳಿಗೆ ಅನ್ರಿ? ಬಸ್ ಇಷ್ಟೇ ಮಾಡೋದಿದೆ. ಏನು ಮಾಡೋದಿದೆ? ನಾನು ಜೀವನ ಇದೇನು, ನನ್ನ ಸ್ವಭಾವ ಜ್ಞಾನ ದರ್ಶನನ ಇದೆ, ಜೀವನ ಇದೇನು ಅಂತ ನಂಬೋ ಮಾತಲ್ಲ. ಜೀವನ ಅದೇನು ನಾನು ಅನಂತ ಕಾಲದೊಳಗೆ ನಂಬಿಲ್ಲ, ತಿಳಿದಿಲ್ಲ, ಆದರೂ ನಾನು ಜೀವನ ಅದೇನು. ಹಾಗಾದರೆ ಹೇಗದೇನೋ ಹಾಗೆ ತಿಳಿಯುವುದಿಲ್ಲ. ಬೇರೆ ಏನು ಮಾಡೋದಿಲ್ಲ. ಉಪವಾಸ ಮಾಡಬೇಕಾಗಿಲ್ಲ, ಮಡಿ ಮಾಡಬೇಕಾಗಿಲ್ಲ, ಜಪ ತಪ ಮಾಡಬೇಕಾಗಿಲ್ಲ. ಇದುವೇ ಜಪ ಇದೆ, ಇದುವೇ ತಪ ಇದೆ, ಇದುವೇ ಮಡಿ ಇದೆ. ಎಂಥ ಮೈಲಿಗಿರಿ ನಾ ಮನುಷ್ಯ ಇದ್ದೇನೆ ಅನ್ನೋದ ಗೌರಣ್ಣವ್ರು. ಎಂಥ ಮೈಲಿಗೆ ನಾ ಮನುಷ್ಯ ಇದ್ದೇನೆ ಅನ್ನೋದು. ಅದರಲ್ಲೇ ನಾ ಶ್ರೀಮಂತ ಇದ್ದೇನೆ ಅನ್ನೋದು ಅದಕ್ಕಿಂತ ಹೆಚ್ಚಿನ ಮೈಲಿಗೆ. ಬಡವಿದ್ದೇನೆ ಅನ್ನೋದಲ್ಲ, ಶ್ರೀಮಂತ ಇದ್ದೇನೆ. ಎಷ್ಟು ಕಬ್ಬ ಐತರಿ ನಿಮ್ದ ಅವಲೇ ಅವ್ರು. ಉಗಾರದವರೆಲ್ಲ ಬಹಳ ಹೇಳ್ತಾರ, ನಮ್ದು ಅಷ್ಟು ಕಬ್ಬ ಇದೆ, ಇಷ್ಟು ಟನ್, ಅಷ್ಟು. ಇದು ಮಹಾ ಮೈಲಿಗಿರಿ. ಉಗಾರದವ್ರದ್ದು ಅಷ್ಟ ಅಲ್ಲ, ಎಲ್ಲರಿಗೂ ಎಲ್ಲ ಪ್ರಕಾರದ, ಯಾವ ಪ್ರಕಾರದ ಆದಾಯದ ಮಾರ್ಗ ಇದೆ ಅಲ್ಲ, ಅದರ ಮೂಲಕ ಮಹಾ ಮೈಲಿಗೆ. ಅದಕ್ಕೆ ಮನುಷ್ಯ ಜನ ಅಂತ ಹಿಂಗೆ ಬರ್ತಿದ್ರಲ್ಲ, ಅಲ್ಲಿ ಏನು ಕೊಟ್ಟಿದ್ರಿ ಅಂದ್ರೆ ಭೇದ ಇರ್ತಿತ್ತಿಲ್ಲ ಕೇಳಿದ್ರಿ. उद्गल चेतन है जीव, उद्गल अचेतन है, जीव चेतन है। जो कल्पना वह भी प्रथम भूमिका वालों को होती है, वो निष्पन्न योग्य क्यों नहीं। शुद्ध दशा वाले यतियों को अचेतन उद्गल काय में द्वेष भाव या सचेतन परमात्मा तत्व में राग भाव नहीं, ऐसी शुद्ध दशा होती है। ಅಂದ್ರೆ ಅವ್ರಿಗೆ ಹಿಂಗೆ ಕಲ್ಪನಾ ಇರ್ತೈತಿಲ್ಲ, ಚೇತನ ಅದನ್ನು ಅದು ಅಚೇತನ ಹಿಂಗೆ ಯಾತಕ್ರೆ ನಿಮ್ಗೆ ಕಲ್ಪನಾ ಐತೇನಿಲ್ಲ, ನಂದು ಅದು ನನ್ನ ಮನೆಯಲ್ಲ, ಇದು ನನ್ನ ಮನೆ ಅನ್ನೋದು ಇರ್ತೈತೇನಿಲ್ರಿ? ಇರ್ತೈತೇನ್ರಿ? ನಿಮ್ಗೆ ಐತೇನು ಬಬಿತಾ? ಇದು ನಮ್ಮ ಮನೆಯಲ್ಲ ಅನ್ನೋ ಕಲ್ಪನಾ ಐತಿ. ಪಕ್ಕದ ಮನೆಗೆ ಸಂಬಂಧಿಸಿದ ಹಾಗೆ ಇದೊಂದು ಮನೆ ಬಿಟ್ರೆ ಜಗತ್ತಿನೊಳಗೆ ಯಾವ ನನ್ನ ಮನೆ ಅಲ್ಲ ಕಲ್ಪನಾ ಐತ್ರಿ. ಇರುವ ಅವಶ್ಯಕತೆನೇ ಇಲ್ರಿ. ಅದಕ್ಕೆ ಟೋಡರ್ ಮಲ್ಲರು ಸರಳ ಹೇಳಿದ್ರು, ದೇಹಾದಿಗಳಲ್ಲಿ ಯಾವ ಪ್ರಕಾರ ಅಪನತ್ವ ಇದೆ ಆ ಪ್ರಕಾರ ಆತ್ಮನಲ್ಲೇ ಅಪನತ್ವ ಆಗೋದ. ಇದು ಸಂಬಂಧ ಪರಿಚಯ ಮಾಡಿ. ದೇಹಾದಿಗಳಲ್ಲಿ ಅಪನತ್ವ ಹೇಗಿದೆ? ಇದು ನನ್ನ ದೇಹ, ಅದು ನನ್ನ ದೇಹ ಅಲ್ಲ. ಯಾವತ್ತಾದರೂ ಇದೆ ಅಂದರೆ ಇಲ್ಲ. ವಿಚಾರ ಆಗಲಿ, ವಿಕಲ್ಪ ಆಗಲಿ, ಕಲ್ಪನಾ ಆಗಲಿ, ಏನಿದೆ ಜಗತ್ತಿನ ಎಲ್ಲ ಪದಾರ್ಥದಿಂದ ನಾನು ಭಿನ್ನ ಇದ್ದೇನೆ ಅವಶ್ಯಕನೇ ಇಲ್ಲರೆ. ಭಿನ್ನತ್ವದ್ದೆಲ್ಲ ಅನುಭವ ಇದೆಯಲ್ಲ, ಅದು ದೇಹ ರೂಪದ್ದು ಇರಲಿ,
ನಮ್ಮದೇನು ಸೀಮಿತ ಸಂಯೋಗ ಇದೆ ಆ ರೂಪದ್ದೇ ಇರಲಿ. ಇಷ್ಟು ಬಿಟ್ಟು ಅದು ಯಾವುದು ನಂದಲ್ಲ ಯಾವಾಗ ಬಂತಾರೆ? ಅದಕ್ಕೆ ದ್ರವ್ಯಶ್ರುತದ ಮೂಲಕ ಈ ಜೀವ ಭ್ರಾಂತಿಗೊಳಗಾಗಿದೆ. ದ್ರವ್ಯಶ್ರುತದ ಮೂಲಕ, ದ್ರವ್ಯಶ್ರುತದ ಅಭಾವದಲ್ಲೆಲ್ಲ ಅಂಜುತ್ತಾಗಿ ದ್ರವ್ಯಶ್ರುತದ ಮೂಲಕ ನಾ ಹೀಗಿದ್ದೆ, ನಾ ಹೀಗಿದ್ದೆ, ನಾ ಹೀಗಿದ್ದೆ, ನಾ ಹೀಗಿದ್ದೆ, ಜ್ಞಾತ ಮಾತ್ರ ಇದ್ದೇನೆ. ಇದೇನಿದೆ? ಭ್ರಾಂತಿ ಇದೆ. ಯಾವಾಗೂ ನಾ ಮನುಷ್ಯ ಇದ್ದೇನೆ, ನನ್ನ ಹೆಸರು ಹೀಗಿದೆ, ನಾನು ಇಷ್ಟನೇ ಕ್ಲಾಸ್ ಓದ್ತಾ ಇದ್ದೆ, ನಾನು ಇಷ್ಟು ಸಂಪಾದನೆ. ಅದೇ ಅಭಿಪ್ರಾಯದೊಳಗೆ ಭೇದಿಸೋಗಿದೆ. ಕಣಕಣದೊಳಗೆ ಪರ್ಯಾಯದ ಅನಂತ ಅವಿಭಾಗಿ ಪ್ರತಿಚ್ಛೇದದೊಳಗೆ ಸ್ವೀಕೃತ ಇದೆ ರೀ. ಅದರದ ಪ್ರತ್ಯೇಕವಾಗಿ ಕೃತ್ರಿಮವಾಗಿ ಯಾವುದೇ ಪ್ರಕಾರದ ವಿಚಾರ, ಸ್ಮರಣೆ, ಚಿಂತನೆ ಮಾಡಬೇಕು. ಹಾಗಾದರೆ ಅದರ ವಿಸ್ಮರಣೆ ಆಗಿ ಹೋಗಿದೆಯಲ್ಲ. ಹೌದು ಪ್ರಭು, ವಿಸ್ಮರಣೆ ಆಗಿ ಹೋಗಿದೆ. ಈ ಮಾತು 100% ಸತ್ಯ ಇದ್ರೂ ಕೂಡ ಅದರ ಸ್ಮರಣೆ ಮಾಡಿಕೊಳ್ಳುವ ಸಲುವಾಗಿ ಬುದ್ಧಿಯೊಳಗೆ ಬೇರೆ ಏನು ಮಾಡುವುದಿಲ್ಲ, ಬಸ್ ಸ್ಮರಣೆ ಮಾಡಿ. ಹಸಿವಾದರೆ ಏನು ಮಾಡೋದಿರ್ತಿದ್ದೀರಿ? ಇದು ಚಪಾತಿ ಇದೆ, ಇದು ಪಲ್ಯ ಇದೆ, ಇದು ನೀರಿದೆ, ಇದು ಉಪ್ಪಿನಕಾಯಿ ಇದೆ, ಅದರದ್ದೆಲ್ಲ ಜ್ಞಾನ ವಿಕಲ್ಪ ಮಾಡೋದಿರ್ತಿತ್ತು. ಎಷ್ಟು ಸಮಯ ರೀ ಜನ ಆಸ್ವಾದ ತಗೊಳ್ಳೋದಿರ್ತಿದೆ, ಭೋಜನ ಗ್ರಹಣ ಮಾಡೋದಿರ್ತಿದೆ. ಭಯಂಕರ ಹಸಿವಾಗಿದೆ. ಏನು ಮಾಡೋದಿದೆ? ಇದು ಭೋಜನ ಇದೆ ಅಂಥೇಳಿ ಹೇಳಿದ ನಂತರ ಹೇಳೋದನ್ನು ಅವಶ್ಯಕಿಲ್ಲ. ತನಗೆ ಸ್ವೀಕಾರ ಆದ ನಂತರ ಇದು ಭೋಜನ ಇದೆ, ಇದು ಜ್ಞಾನ ಆದ ನಂತರ ಆ ಜ್ಞಾನ ಆಗಕ್ಕರೆ ಬೇಕಲ್ಲ ನಿಮಿತ್ತ. ನಿಮಿತ್ತ ಇರ್ತಿದೆ, ಆದರೆ ಅದರಿಂದ ಜ್ಞಾನ ಆಗುವುದಿಲ್ಲ. ಅರೆ ನಿಮಿತ್ತದ ಪಾತ್ರ ಎಷ್ಟಿದೆ? ಜಿನವಾಣಿ ಇದೆ, ವೀತರಾಗ ಪ್ರಭು ಇದ್ದಾರೆ, ಆದರೆ ಅವರೇನೂ ಮಾಡುವುದಿಲ್ಲ. ಈ ವಾಣಿ ಏನೂ ಮಾಡುವುದಿಲ್ಲ. ಸ್ವಯಂ ಈ ಜೀವ ಜ್ಞಾನ ಸ್ವಭಾವಿ ಇದ್ದ ಕಾರಣ ಅವನ ಜ್ಞಾನದ ಪರ್ಯಾಯದೊಳಗ ಯಾವಾಗಂಥದ ವಿಶಿಷ್ಟ ಯೋಗ್ಯತೆ ಬರ್ತಿದೆಯೋ ಆಗ ಆ ಜೀವ ಸ್ವಯಂ ಅಂತರೋನ್ಮುಖ ಆಗ್ತಾನೆ ಮತ್ತು ಅತೀಂದ್ರಿಯ ನಿರಾಕುಲ ಶಾಂತಿಯ ಸಂವೇದನೆ ಮಾಡ್ತಾನೆ. ಆದರೆ ಆಗಮದಲ್ಲಿ ಕಥನ ಹೀಗೆ ಬರ್ತಿದೆ, ಏನು? ಅನಾದಿ ಭುಲಾ ಹುವ ಜೀವ, ಅನಾದಿ ಕಾಲದಿಂದ ಸ್ವರೂಪವನ್ನು ಮರೆತು ಹೋಗಿರುವಂತಹ ಜೀವ ಆ ಸ್ವರೂಪದ ಸ್ಮರಣೆಯೊಳಗ, ಆ ಸ್ವರೂಪದ ಚಿಂತನ ಮಂಥನದೊಳಗ, ಆ ಸ್ವರೂಪದ ಮಹಿಮೆಯೊಳಗ ಅವನು ಎಷ್ಟೆಷ್ಟು ತನ್ಮಯ ಆಗ್ತಾನೋ ಅಷ್ಟಷ್ಟು ಸ್ವಭಾವದ ಸನ್ಮುಖ ಆಗ್ತಾನೆ, ಸ್ವಭಾವದ ಹತ್ತಿರ ಹೋಗ್ತಾನೆ, ಮುಂದೊಂದು ದಿವಸ ಆ ಸ್ವಭಾವದ ಅನುಭವ ಮಾಡ್ತಾನೆ. ಇದೆಲ್ಲ ಕ್ರಮ ಹೇಳಿದರನು ಕೂಡ ಆ ಕ್ರಮದೊಳಗ ಬಸ ಜ್ಞಾನದ್ದೇ ಜ್ಞಾನದ ಮೇಲೆ ವಿಶ್ವಾಸ ಜ್ಞಾನ ರೂಪದಿಂದ ಆಗ್ತಿದೆ. ನಿನ್ನೆ ಬಂತಲ್ಲ ಸಂಪದದೊಳಗೆ ಏನು ಬಂತು? ಅರೆ ಪಂಚಾಸ್ತಿಕಾಯದ 62ನೇ ಗಾಥೆ ಮಾತು ಹೇಳಿದರು. ಏನು ಹೇಳಿದರು? ವಿಕಾರಿ ಭಾವ ತನ್ನ ಷಟ್ಕಾರಕದಿಂದ ಆಗ್ತಿದೆ ಅಂದಮೇಲೆ ಸಮ್ಯಕ್ ದರ್ಶನಾದಿ ನಿರ್ಮಲ ಭಾವಕ ನಿಮಿತ್ತ ಅಥವಾ ರಾಗದ ಅವಶ್ಯಕತೆ ಎಲ್ಲಿದೆ? ನಿಮಿತ್ತವನ್ನು ನಿರಾಕರಣ ಮಾಡ್ತಾರೋ ಹೀಗಿಲ್ರಿ. ಪ್ರಶ್ನೆನೂ ಬಂತಲ್ಲ, ಹಾಗಾದ್ರೆ ವ್ಯವಹಾರ ಇರೋದನ್ನ ಎಲ್ಲೇನ? ಭೂಮಿಕೆಗೆ ಅನುಸಾರವಾಗಿ ವ್ಯವಹಾರ ಇರ್ತಿದೆ, ಆದರೆ ವ್ಯವಹಾರದಿಂದ ಕಾರ್ಯ ಆಗುವುದಿಲ್ಲ. ಹೇಗಿದೆ ಹಾಗೆ ತಿಳ್ಕೊಳ್ಳಿಕ್ಕೆ ಬೇಕೇನು ಬೇಡ. ತಿಳಿಯುವ ಸ್ವಭಾವನ ಜೀವದ್ದಲ್ಲಿದೆಯಲ್ಲ, ತಿಳಿಯುವುದು. ಏನಾಯಿತು? ನಾನು ಮನುಷ್ಯ ಇದ್ದೇನೆ,
ಅನ್ನುವುದು ಏನಿದೆ ಎಲ್ಲಿದೆ ಅದರ ಜ್ಞಾನದ ವಿಕಲ್ಪದೊಳಗಿದೆ, ಜ್ಞಾನದೊಳಗಿದೆ ರೀ. ನಾನು ಮನುಷ್ಯ ಇದ್ದೇನೆ ಅನ್ನೋದು ಎಲ್ಲಿದೆ? ಜ್ಞಾನದ ವಿಕಲ್ಪದೊಳಗಿದೆ, ಜ್ಞಾನದೊಳಗನೆ ಇದೆ. ಹಾಗಾದ್ರೆ ನಾನು ಚೈತನ್ಯ ಸ್ವರೂಪಿ ಆತ್ಮ ಇದ್ದೇನೆ ಅನ್ನೋದು ಜ್ಞಾನದೊಳಗೆ ಇದೇನು ವಿಕಲ್ಪದೊಳಗಿದೆ ರೀ? ಅದು ವಿಕಲ್ಪದೊಳಗಿದೆ. ಎಷ್ಟು ಸರಳ, ಅದು ವಿಕಲ್ಪದೊಳಗಿದೆ. ಹಾಗಾದ್ರೆ ವಿಕಲ್ಪದೊಳಗಿಂದ ಕಾರ್ಯ ಆಗುವುದಿದೆಯಲ್ಲ. ಎಲ್ಲಿ ನಾನು ಮನುಷ್ಯ ಇದ್ದೇನೆ ಅನ್ನೋದು ಜ್ಞಾನದೊಳಗೆ ಅಭೇದ ಆಗಿ ಹೋಗಿದೆ. ಅಭೇದ. ಹಾಗೆ ಅದೇ ಜ್ಞಾನದೊಳಗ ಜ್ಞಾನದಿಂದನ, ಜಿನವಾಣಿಯಿಂದಲ್ಲ, ರಾಗದಿಂದಲ್ಲ, ಜ್ಞಾನದಿಂದನ ಅದೇ ಜ್ಞಾನದೊಳಗ ನಾನು ಜ್ಞಾನಮಯ ತತ್ವ ಇದ್ದೇನೆ ಅನ್ನೋದು ವಿಕಲ್ಪ ಅಲ್ಲ, ಜ್ಞಾನದೊಳಗೆ ಬರಬೇಕು. ಅದರ ಸಲುವಾಗಿ ಏನು ಮಾಡಬೇಕು? ಬೇರೆ ಏನೂ ಮಾಡಿದ್ರೆ ಅದು ಆಗೋದಿಲ್ಲ. ಹಾಗಾದರೆ ಏನು ಮಾಡೋದು? ಜ್ಞಾನದೊಳಗೆ ಸ್ವೀಕಾರ ಮಾಡೋದಿದೆ. ಇದನ್ನೇ ಹಾಗೆ ಸ್ವೀಕಾರ ಮಾಡಿದ್ದೀವಲ್ಲ, ಹಾಗೆ ಯಾವುದೋ ಒಂದು ಗತಿಯಿಂದ ಜೀವ ಬರ್ತಿದೆ ನಮ್ಮ ಪರಿವಾರದೊಳಗೆ. ಆವಾಗ ನಾವು ಸ್ವೀಕಾರ ಹೇಗೆ ಮಾಡ್ತೇವ್ರಿ? ಎಷ್ಟು ಅಭ್ಯಾಸಪೂರ್ವಕ ಮಾಡ್ತೇವ್ರಿ? ಧನ ಬರ್ತಿದೆ, ಸೊಸೆ ಅಥವಾ ಅಳಿಯ ಬರ್ತಾನೆ, ಎಷ್ಟು ಅಭ್ಯಾಸಪೂರ್ವಕ ಚಿಂತನೆ ಮಂಥನ ಪಾಠ ಮಾಡಿ ಅದರ ಸ್ವೀಕಾರ ಮಾಡ್ತೇವೆ. ಏನು ಜ್ಞಾನದೊಳಗೆ ಸ್ವೀಕಾರ ಮಾಡಿಬಿಡ್ತೇವೆ. ಹ್ಯಾಗ ಅರೆ ಹ್ಯಾಗನ್ನೋದೇನಿದೆ ರೀ? ಸ್ವೀಕಾರ ಮಾಡಿಬಿಡೋದಿದೆ ರೀ. ಇವೆಲ್ಲ ತಿಳಿತಾವೇನಿಲ್ರಿ? ಪ್ರವಾಸಕ್ಕೆ ಹೋಗುವ ಹಿಡಿದೊಳಗೆ ನಮ್ಮದೇ ಒಂದು ಸಂಘ ಇದೆ, 10 ಜನ 20 ಜನ. ಆದರೆ ನನ್ನ ಬ್ಯಾಗ್ ಅದು ನಂದ ಅನ್ನೋದು ಹೇಗೆ ಸ್ವೀಕಾರ ಮಾಡಿದೇವ್ರಿ? ಎಷ್ಟು ದಿವಸ ಪಾಠ ಮಾಡಿದೇವ್ರಿ? ಬುದ್ಧಿಯೊಳಗೆ ಎಷ್ಟು ದಿವಸ ಸಂಸ್ಕಾರ ಹಾಕಿದೇವ್ರಿ? ಹೇಗೆ ಸ್ವೀಕಾರ ಐತ್ರಿ? ಅದ ಆಯಿತು, ಮಾಡಿದೆವು ಸ್ವೀಕಾರ, ಅಷ್ಟೇ ಇದೆ ಮಧುಕರಂದ್ರ. ಏನ? ನನ್ನ ಸ್ವಭಾವ ಕೇವಲ ಜ್ಞಾನ, ಕೇವಲ ದರ್ಶನ. ಅದು ಅನಾದಿ ಸಂಸ್ಕಾರ ಇದೆಯಲ್ಲ, ಅದಕ್ಕೆ ವ್ಯವಹಾರದಿಂದ ಹೇಳಿದ್ರು ಇದರ ದೀರ್ಘ ಸಂಸ್ಕಾರ ಆಗಬೇಕು ಅಂತ ಹೇಳಿ. ಆದರೆ ವಿಕಲ್ಪ ರೂಪದ ಜ್ಞಾನ ಸಹಜ ಜ್ಞಾನಕ್ಕೆ ಕಾರಣ ಆಗುವುದಿಲ್ಲ, ಅಥವಾ ಸಮ್ಯಕ್ ಜ್ಞಾನಕ್ಕೆ ಕಾರಣ ಆಗುವುದಿಲ್ಲ. ಜ್ಞಾನದೊಳಗಿನ ಸಹಜತೆ ಏನಿದೆ, ಆ ಸಹಜತೆಯಿಂದನ ಸಮ್ಯಕ್ ಜ್ಞಾನ ಆಗ್ತಿದೆ. ಈಗ ಮಿಥ್ಯಾ ಇದೆ, ಅದು ಸಮ್ಯಕ್ ಆಗ್ತಿದೆ. ಸಹಜತೆಯ ಸ್ವೀಕಾರ. ಮರಣದ ಸ್ವೀಕಾರ ಯಾರು ಮಾಡ್ತಾರೆ? ರೋಗದ ಸ್ವೀಕಾರ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಅಮರತ್ವದ ಶ್ರದ್ಧೆ ಯಾರು ಮಾಡಿದಾರೋ ಅವರು ಮರಣದ ಸ್ವೀಕಾರ ಮಾಡ್ತಾರೆ. ತ್ರಿಕಾಲ ನಿರೋಗ ನಿರ್ಬಾಧ ಸ್ವಭಾವದ ಅನುಭವ ಯಾರು ಮಾಡಿದಾರೋ ಅವರು ರೋಗದ ಸಹಜ ಸ್ವೀಕಾರ ಮಾಡ್ತಾರೆ. ನಾವು ಅವ್ರದ್ದು ನೋಡಿ ರೋಗ ಬರೋದನ್ನ ಶರೀರದೊಳಗೆ ಅಂತೇವ್ರಿ. ಆದ್ರೆ ಆ ಅನ್ನುವುದರಿಂದ ಆ ರೋಗದ ಜೊತೆಗಿನ ವೇದನ್ ಏನಿದೆ, ಅನುಭವ ಏನಿದೆ, ಅದು ಕಮ್ಮಿ ಆಗ್ತಿದೆ ಅಂದ್ರೆ ಮುಖದಿಂದ ಅಂತ ಇರ್ತೇವೆ. ಅಥವಾ ಜ್ಞಾನದೊಳಗೆ ವಿಕಲ್ಪ ಮಾಡ್ತಾ ಇರ್ತೇವನ್ರಲ್ಲ, ವಿಕಲ್ಪದಿಂದ ಕಾರ್ಯ ಆಗುವುದಿಲ್ರಿ. ಆ ಸ್ವಭಾವದ ಸ್ವೀಕಾರ ಜ್ಞಾನ ಕ್ರಮದಿಂದ ಮಾಡ್ತಿದೆ ಅನ್ನೋ ಒಂದು ಸಮಯದೊಳಗೆ ಮಾಡ್ತಿರಬಹುದು. ನಾವೀಗ ತರ್ಕ, ಅನುಮಾನನೂ ಇದೆಯಲ್ಲ, ತರ್ಕನೂ ಇದೆಯಲ್ಲ, ಆಗಮದ ಸೇವನೆ, ಯುಕ್ತಿಯ ಅವಲಂಬನೆ. ಹಾಗಾದ್ರೆ ಅಂದಾಜು ತರ್ಕ ಮಾಡೋದು ಜ್ಞಾನದೊಳಗ ಸ್ವಭಾವದ ಸ್ವೀಕಾರ ಕ್ರಮದಿಂದ ಆಗ್ತಿರಬಹುದು, ಅಥವಾ ಒಂದು ಸಮಯದೊಳಗ ತರ್ಕ ವಿಚಾರ ಮಾಡೋದು.
ನಮ್ಮಲ್ಲಿ ಒಂದು ಸಮಯದೊಳಗನ ಆಯ್ತೇನಿಲ್ಲ, ಯಾವುದೋ ಒಂದು ಮಗು ಬಂದು ಕೂಡಲೇ ನಮ್ಮದನ್ನೋದು ಮೊಮ್ಮಗ ಸೊಸೆ ಅನ್ನೋದ ವಿಜಾತಿಯೇ ಇದೆ ರೀ. ಅದ ಹೇಳೋದಲ್ಲ ಇಲ್ಲಿ, ಆದ್ರೂ ಸ್ವೀಕಾರ ಮಾಡಿದರೆ ನಿಲ್ರಿ ತಾಯಿ ತಂದೆ ಸೊಸೆ ಅಂಥೇಳಿ. ಯಾವುದರಿಂದ ಮಾಡ್ತಾರ್ರಿ ಮಧುಕರನ್ನ? ಯಾವುದರಿಂದ? ಮೋಹದಿಂದ. ಹಾಗೆ ಇಲ್ಲಿ ಮೋಹದ್ದು ಮಾತಿಲ್ಲ. ನಾನು ಹಾಗೇ ಅದೇ ಅನಂತ ಕಾಲದೊಳಗೆ. ಆಗ ಕೇವಲ ಜ್ಞಾನ, ಕೇವಲ ಅಷ್ಟು ಸ್ವೀಕಾರ ಮಾಡುವ ಸಲುವಾಗಿ ಬಹಳಷ್ಟು ಅಭ್ಯಾಸ ಮಾಡ್ಬೇಕು. ಬಂಧ ಅಧಿಕಾರ ಮುಗಿಲಿಲ್ಲ, ಮೋಕ್ಷ ಅಧಿಕಾರದ ಕಲಶಗಳು ಓದೋನು, ಆಮೇಲೆ ಸ್ವೀಕಾರ ಆಗ್ತಿದೆ. ಒಂದೇ ಸಮಯದೊಳಗೆ ಅಂಥಳಿನ ಸಮಯದೊಳಗೆ ಅನಂತ ಪುರುಷಾರ್ಥ ಒಂದು ಸಮಯದೊಳಗಾಗ್ತಿದೆ. ಬಂಧ ಮಾರ್ಗ ಒಂದು ಸಮಯದೊಳಗೆ ಏನಾಗ್ತಿದೆ? ವಿನಾಶ್. ವಿನಾಶ್. ಬಂಧ ಮಾರ್ಗ ಯಾವುದು ಹೇಳ್ರಿ? ಬಂಧ ಮಾರ್ಗ ಯಾವುದು? ಕೇವಲ ದರ್ಶನ, ಕೇವಲ ಜ್ಞಾನ ಸ್ವಭಾವಿಯಾದಂಥ ಜೀವ ಸ್ವಯಂ ಇದ್ರೂ ಕೂಡ ತನ್ನನ್ನು ಮನುಷ್ಯ, ಶ್ರೀಮಂತ, ವಿದ್ಯಾವಂತ ಅಂಥೇಳಿ ಏನು ತಿಳಿತಾ ಇದ್ದಾನಲ್ಲ, ಅದು ಬಂಧ ಮಾರ್ಗ. ತಿಳಿತಾ ಇದ್ದಾನೆ, ಆ ಪ್ರಕಾರ ಆಗಿದಂದ್ರೆ ಆಗಿದಂದ್ರೆ ಅನುಭವ. ಅರೂಪಿ ಆತ್ಮ ಮನುಷ್ಯ ಆಗಿಲ್ಲ, ವಸ್ತು ರೂಪದಿಂದ ಆಗಿಲ್ಲ, ಆದರೆ ಅನುಭವದೊಳಗೆ ಒಂದು ಅಂಶ ಕೂಡ ಶೇಷ ಇಲ್ಲ. ಮನುಷ್ಯ ಅನ್ನುವ ಅನುಭವ ಸಂಪೂರ್ಣ ಇದೆ, ಇನ್ನಿತರ ಅನುಭವ ಅವನಿಗೆ ಇಲ್ಲ. ಇನ್ನಿತರ ಅರ್ಥಾತ್ ಆತ್ಮ ಅಥವಾ ಅರೂಪಿ ಜೀವ ಅನ್ನುವುದರ ಅನುಭವ ಅವನಿಗಿಲ್ಲ. ಶಬ್ದ ಸಾಕಷ್ಟು ಇದೆ ಅಲ್ಲ, ಶಬ್ದ ಬಹಳಷ್ಟು ಅದಾವ, ಅದರ ಅನುಭವ ಇಲ್ಲ. ಯಾಕಿಲ್ಲ? ಯಾಕಿಲ್ಲ ಹೇಳ್ರಿ? ಕಾರಣ ಹೇಳ್ರಿ, ಯಾಕಿಲ್ಲ? ಕರ್ಮದ ಉದಯದಿಂದ ಯಾಕಿಲ್ಲ? ಯಾಕಿಲ್ಲ ಅಂದ್ರೆ ಇವು ಮಾಡಿಲ್ಲ ಅಂಥೇಳಿ ಇಲ್ರಿ. ಜ್ಞಾನದೊಳಗೆ ಸ್ವೀಕಾರ ಮಾಡಿಲ್ಲ ಅಂಥೇಳಿ ಇಲ್ಲ, ಸ್ವೀಕಾರ ಇಲ್ಲ ಅರ್ಥಾತ್ ಮಾಡ್ತಾಗಿಲ್ಲ. ಮತ್ತಿನ್ನು ಆರೋಪ ಯಾವುದರ ಮೇಲೆ ಹಾಕೋದು? ಆರೋಪ ಹಾಕ್ಲಿಕ್ಕೆ ಯಾವುದು ಉಳಿಲಿಲ್ಲ ಹೊರಗಡೆ. ತಾನೇ ಮಾಡಲಿಲ್ಲ. ಮಾಡಿದ ಅಂದ್ರೆ ಅವನು ಈಗ ಅದನ್ರಿ, ಏನದನು? ಜೀವ ಅದನ್ರಿ. ಎಂಥವ? ಕೇವಲ ಜ್ಞಾನ, ಕೇವಲ ದರ್ಶನ. ವಿಷಯ ಸೂಕ್ಷ್ಮ ಇದೆ, ಆಗೋದಿಲ್ಲ ಇದ್ದಾನ್ರೆ. ಕೇವಲ ದರ್ಶನ ಮತ್ತು ಕೇವಲ ಜ್ಞಾನ ಸ್ವಭಾವಿ ಆಗೋದಿದೆ ಅದನ್ರಿ. ಹಾಗಾದ್ರೆ ಇನ್ನೇನು ಮಾಡೋದಿದೆ? ಏನೂ ಮಾಡೋದಿಲ್ಲ. ನಾನು ಹೀಗಿದ್ದೇನೆ ಅಂಥೇಳಿ ಒಂದು ಸಮಯ ನೀನು ಸಮಗ್ರ ರೂಪದಿಂದ, ಪ್ರಾಮಾಣಿಕ ರೂಪದಿಂದ, ಸಮರ್ಪಣೆಯ ರೂಪದಿಂದ ವಿಶ್ವಾಸ ಮಾಡು. ತಿಳಿ, ಜ್ಞಾನದ ದೃಢತೆಗೆ ವಿಶ್ವಾಸ. ಜ್ಞಾನದೊಳಗೆ ದೃಢ ಆಗ ಪ್ರತ್ಯಕ್ಷ ನಿನಗೆ ದೇಹ ಭಿನ್ನಾಗಿ ಕಾಣಿಸ್ತಿದೆ ಅನ್ನೋದು ಉಪಚಾರ ಇದೆ. ನಿನ್ನ ಅನುಭವದೊಳಗಿಂದ ದೇಹ ಮರೆಯಾಗಿಬಿಡ್ತಿದೆ. ದೇಹ ಇರ್ತಿದೇನಿಲ್ಲ, ದೇಹಕ್ಕೆ ಸಂಬಂಧಿಸಿದ ಕಾರ್ಯಗಳಾಗ್ತಾವೇನಿಲ್ಲ, ಮಾಡ್ತಾನೇನಿಲ್ಲ, ಅದಕ್ಕೆ ಶಬ್ದ ಪ್ರಯೋಗ ಏನಿತ್ತು? ಮಿಥ್ಯಾತ್ವದ ಅವಶೇಷ ಇದೆ, ಅದರ ಮಿಥ್ಯಾತ್ವ ಇಲ್ಲ. ನಾನು ಮನುಷ್ಯ ಅನ್ನುವ ಅನುಭವ ಇಲ್ಲ, ಆದರೆ ನಾನು ಮನುಷ್ಯ ಅನ್ನುವ ಅನುಭವದ ಆಧಾರದಿಂದ ಆಗುವಂಥ ಕೆಲವು ಕ್ರಿಯೆಗಳು. ಈ ಸೂಕ್ಷ್ಮತೆಯನ್ನು ನಾವು ಪ್ರತ್ಯಕ್ಷ ಚಿತ್ತದ ಏಕಾಗ್ರತೆಯಿಂದ
ಮನಸ್ಸನ್ನು ಸ್ಥಿರಗೊಳಿಸಿ ಅರ್ಥಾತ್ ಚಿತ್ತದ ಏಕಾಗ್ರತೆಯಿಂದ ತಿಳಿಬೇಕಾಗುವುದು. ಹೊರಗಿನ ಕಾರ್ಯದ ಸಲುವಾಗಿ ಎಷ್ಟೊಂದು ಕಾಳಜಿ ಇದೆ. ಚಿತ್ತದೊಳಗ ಎಷ್ಟು ಏಕಾಗ್ರತೆಯನ್ನು ಕೆಲವು ಬಾರಿ ಮಾಡ್ತೇವೆ ನಿಲ್ರಿ ಸ್ಥೂಲ ಕಾರ್ಯದೊಳಗೆ. ಆದ್ರೆ ಮಾಡಿದ್ರೂ ಕೂಡ ಆ ಕಾರ್ಯ ನಮ್ಮ ಇಚ್ಛೆಯ ಪ್ರಕಾರ ಆಗುವುದಿಲ್ಲ. ಇಲ್ಲಿ ನಾವು ಚಿತ್ತದ ಏಕಾಗ್ರತೆಯಿಂದ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಹೋಗಿದ್ದೇ ಆದ್ರೆ ನಮಗೆ ನಮ್ಮ ಸ್ವರೂಪ ತಿಳಿದು ಬರಲಿಕ್ಕೆ ಯಾವ ಪ್ರಕಾರದ್ದನೂ ಏನಿಲ್ಲ, ಅದರಲ್ಲಿ ಅಡ್ಡಿ ಅಡಚಣೆ ಇಲ್ಲ, ಬಾಧಿ ಇಲ್ಲ. ಆದರೆ ನಮಗೆ ಇದೇ ಬೇಕಾಗಿದೆ ರೀ. ಯಾವುದು ಬೇಕಾಗಿದೆ? ಮನುಷ್ಯ ಆಗಿರೋದು ಬೇಕಾಗಿದೆ, ಬಸ್ತಿಗೆ ಹೋಗೋದು ಬೇಕಾಗಿದೆ, ಶಾಸ್ತ್ರ ಓದೋದು ಬೇಕಾಗಿದೆ. ಆದರೆ ಮನುಷ್ಯ ಆಗುವುದರ ಹಿಂದೆ ಯಾವ ಕಾರ್ಯದ ಸಾರ್ಥಕತೆ ಆಗಬೇಕೋ ಆ ಕಾರ್ಯದ ಮುಖ್ಯತೆ ನಮಗೆ ಇಲ್ಲ. ಬಸದಿಗೆ ಹೋಗುವುದರ ಹಿಂದೆ ಯಾವ ಉದ್ದೇಶ ಫಲಿಸಬೇಕೋ ಆ ಉದ್ದೇಶ ನಮ್ಮಲ್ಲಿ ಇಲ್ಲ. ಸ್ವಾಧ್ಯಾಯದ ಮೂಲಕ ಯಾವ ಸ್ವತಂತ್ರತೆಯ ಅನುಭವ ಆಗಬೇಕು ಆ ಸ್ವತಂತ್ರತೆಯ ಧ್ಯೇಯ ನಮಗೆ. ಹೀಗೆ ಇನ್ನೂ ನಾವು 100 ವರ್ಷ ಶಾಸ್ತ್ರ ಸ್ವಾಧ್ಯಾಯ ಮಾಡಿದ್ರೂ ಮಿಥ್ಯಾತ್ವ ಏನ್ರೆ ಸಡಿಲಾಗ್ತಿದೆ ಅನ್ನೋ ಮಾತಿಲ್ಲ. ಅವೆಲ್ಲ ಕಥನದವರೇ. ಕೆತ್ತಿ ಮಿಥ್ಯಾತ್ವದ ಕದವ ಅಂಥೇಳಿ ರತ್ನಾಕರ ವರ್ಣಿ ಹೇಳ್ದ. ಆದ್ರೆ ಅದು ವ್ಯವಹಾರದ ಕಥನ, ಸಂಪೂರ್ಣ ವ್ಯವಹಾರದ ಕಥನ ರೀ. ರತ್ನಾಕರ ವರ್ಣಿ ಮಾಡಿದ್ದಷ್ಟ ಅಲ್ಲ, ಮುನೀಶ್ವರ ದೇಶಯಂತಿ ಅಭೂತಾರ್ಥಂ ಅಂತ ಹೇಳಿದ್ರು. ಅಬುಧಶ್ಯ ಬೋಧನಾರ್ಥಂ. ಮುನೀಶ್ವರ ಯಾರ? ಅಮೃತ ಚಂದ್ರದೇವೇನ, ಗಣಧರ ದೇವೇನ, ಸರ್ವಜ್ಞ ನೋಡ್ರಿ ವಿಚಾರ ಮಾಡೋದು. ಅಬುಧ ಯಾರ? ನಾವಲ್ಲ. ಅಬುಧಶ್ಯ ಬೋಧನಾರ್ಥಂ ಮುನೀಶ್ವರ ದೇಶಯಂತಿ ಅಭೂತಾರ್ಥಂ. ಅಭೂತಾರ್ಥದ ಕಥನ ಮಾಡ್ತಾರೆ. ಅದಕ್ಕೆ ನಾವು ಇನ್ನೂ 100 ವರ್ಷ ಈ ಗ್ರಂಥದ ಅಧ್ಯಯನ ಮಾಡಿದ್ರೂ ಕೂಡ ನಮ್ಮ ಕಾರ್ಯ ಆಗುವುದಿಲ್ಲ ಗೌರ. ಹಾಗಾದ್ರೆ ಬೇರೆ ಯಾವ ಗ್ರಂಥದ ಅಧ್ಯಯನ? ನಾವು ನಮ್ಮ ಕಾರ್ಯ ಮಾಡಿದರೆ ಆಗ್ತಿದೆ. ಗ್ರಂಥದ ಅಧ್ಯಯನ ಇದು ಪರಾಶ್ರಿತ ಕಾರ್ಯ ಇದೆ. ನಮ್ಮ ಕಾರ್ಯ ನಾವು ಮಾಡೋದಿದೆ. ಜಿನವಾಣಿ ಕಹತಿ ಹೈ ತೇರಿ ಕಥಾ. ಜಿನೇಂದ್ರ ಪ್ರಭು ಹೇಳ್ತಾರೆ, ನಿನ್ನನೇ ನೀನು ನೋಡು. ಆದರೆ ನಾವು ಅವ್ರನ್ನ ನೋಡೋರು, ಅವ್ರದ್ದ ಭಜನೆ ಮಾಡೋರು, ಅವ್ರದ್ದೇ ಗುಣಗಾನ ಮಾಡೋರು. ಅವರು ಗುಣಗಾನ ಮಾಡುವುದರಿಂದ ಯಾರಿಗೇನು ಲಾಭ ಇದೆ? ಅವರಿಗಂತೂ ಏನು ಲಾಭ ಇಲ್ಲ. ಯಾಕೆ? ಅವರು ತಮ್ಮ ಪೂರ್ಣ ಲಾಭವನ್ನು ತಾವು ಸಾಕ್ಷಿ. ನಮಗೇನು ಲಾಭ ಇದೆ? काय लाभ आहे सुद्धा? कायच नाही, कायच नाही. ಹಾನಿನೇ ಇದೆಯಲ್ಲ, ಅರ್ಥಾತ್ ಏನು ಇಲ್ಲನರ್ಲೆ, ಏನು ಇಲ್ಲನ ಧೈರ್ಯದಿಂದ ಒಂದು ಬಾರಿ ಹೇಳ್ರಿ. ಏನು ಇಲ್ಲನ, ಹಾನಿನೇ ಇದೆ, ಲಾಭ ಮಾತ್ರ ಇಲ್ಲ. ಇಷ್ಟೇ ಅಲ್ಲ, ಹಾನಿ ಇದೆ. ಅರೆ, ಪರದೊಳಗೆ ಸಮಾವೇಶ ಆಗುವಂಥ ಗೀತರಾಗಿ ದೇವರ ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ಅವಲಂಬನೆಯಿಂದ ಹಾನಿ ಇದೆ. ಪರದೊಳಗ ವೀತರಾಗ ದೇವಶಾಸ್ತ್ರ ಗುರು ಮತ್ತು ಧನಕನಕಾದಿ ವೈಭವ, ಇದರಲ್ಲಿ ಭೇದ ಎಲ್ಲಿದೆ ರೀ? ಭೇದ ಎಲ್ಲಿದೆ? ಯಾವ ಪ್ರಕಾರ ನಿಯಮಸಾರದೊಳಗ 47ನೇ ಗಾಥೆಯೊಳಗೆ ಹೇಳಿದರು, ಜಾರಸಿಯ ಸಿದ್ಧ. ಯಾವ ಪ್ರಕಾರ ಸಿದ್ಧಾತ್ಮರುಗಳಿದ್ದಾರೆ ಅದೇ ಪ್ರಕಾರ ಭವ ರಾಶಿಯ ಸಮಸ್ತ ಜೀವರುಗಳಿದ್ದಾರೆ.
ಭೇದ ಇಲ್ಲವೇ ಇಲ್ಲ. ಅದೇ ಪ್ರಕಾರ ಪರದೊಳಗೆ ಭೇದ ಏನಿದೆ ಹೇಳ್ರಿ. ಪರದೊಳಗೆ ನಾವು ಎರಡು ವಿಭಾಗ ಮಾಡಿ ನಿರಂತರ ಈ ಮನುಷ್ಯ ಜೀವನವನ್ನು ಬಲಿ ಕೊಡ್ತಾ ಇದ್ದೇವೆ. ಎರಡು ವಿಭಾಗ ಮಾಡಿ. ವಿಭಾಗ ಎಲ್ಲಾಯಿತೋ ಅಲ್ಲಿ ನಿಯಮದಿಂದ ಏನಾಗೋದು ಸುಧಾತಾಯಿ? ರಾಗದ್ವೇಷ ಆಗೋದಲ್ಲ. ವಿಭಾಗ ಎಲ್ಲಾಯಿತು ಅಲ್ಲಿ ರಾಗದ್ವೇಷ ಆಗೋದಿಲ್ಲ. ಆ ರಾಗದ್ವೇಷದಿಂದ ಏನಾಗ್ತಿದೆ? ಒಂದರಿಂದ ಮೋಕ್ಷ, ಒಂದರಿಂದ ಸಂಸಾರ ಆಗ್ತಿದೆ. ದ್ವೇಷದಿಂದ ಸಂಸಾರ, ರಾಗದಿಂದ ಮೋಕ್ಷ ಆಗ್ತಿದೆ ಅಲ್ಲ? ಇಲ್ಲಲ್ರಿ. ಹಾಗಾದ್ರೆ ಪರಾಶ್ರಯ ಮಾತ್ರ ಎಲ್ಲವೂ ಬಂಧದ ಕಾರಣ. ಅದಕ್ಕೆ ಮಿಥ್ಯಾತ್ವ ಎಷ್ಟು ದೊಡ್ಡದಿದೆ ಅಂಥೇಳಿ ವಿಚಾರ ಮಾಡಿದ್ರೆ ಅದರಷ್ಟು ದೊಡ್ಡದು ಯಾವುದೂ ಇಲ್ಲ. ಮಿಥ್ಯಾತ್ವದ ವಿಸ್ತಾರ ಎಷ್ಟಿದೆ ಅಂಥೇಳಿ ನೋಡಿದ್ರೆ ಅದರಷ್ಟು ವಿಸ್ತಾರ ಯಾವುದೊಂದು ಇಲ್ಲ. ಮಿಥ್ಯಾತ್ವ ಬಿಡ್ತಾ 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 ಹೋದ್ರೆ ಎಷ್ಟು ಸೂಕ್ಷ್ಮ ಇದೆ ಅಂತಂದ್ರೆ ಅದರಷ್ಟು ಸೂಕ್ಷ್ಮ ಯಾವುದು. ಆದ್ರೆ ಅಷ್ಟೆಲ್ಲ ಏನು ದೊಡ್ಡದ ವಿಸ್ತಾರ ಸೂಕ್ಷ್ಮ ಹೇಳಿತು, ಅದರ ಪ್ರತಿಸ್ಪರ್ಧಿಯಾಗಿ ಆತ್ಮ ಎಂಥವದನು ಅಂತಂದ್ರೆ ಅವನಷ್ಟು ದೊಡ್ಡವರು ಯಾರಿಲ್ಲ, ಅವನಷ್ಟು ವಿಸ್ತಾರನೂ ಯಾರದ್ದಿಲ್ಲ, ಅವನಷ್ಟು ಸೂಕ್ಷ್ಮನು. ಅವನನ್ನು ಮರೆತರ ಇದು ಇದೆ, ಇದನ್ನ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಕೊಟ್ರ ಅವನೇ ಅದ. ಒಂದು ಸಲ ಬಿಡೋದಿದೆ, ಏನ ನಾನು ಮನುಷ್ಯ ಇದ್ದೇನೆ ಅಂತ ಒಂದು ಸಲ ಬಿಡೋದು. ಹೇಗೆ ಬಿಡೋದು? ಹೇಗೆ ಬಿಡೋದು? ಮತ್ತು ಗ್ರಹಣ